ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮ ಇನ್ನು ನಿಖಿಲ್ ಸರ್, ಬಡಿಶೆಟ್ಟಿ ಸರ್ ಅವರಿಗೆ ನಾವು ಬೀಳ್ಕೊಡುಗೆ ಸಮಾರಂಭ ಏರ್ಪಡಿಸ್ತಾ ಇದ್ದೀವಿ. ಅದು ಅತ್ಯಂತ ಮುಖಕರ ಸಮಾರಂಭ. ಯಾಕೆಂದರೆ ಸೇಯಿಂಗ್ ಗುಡ್ ಬೈ ಇಸ್ ನೆವರ್ ಈಸಿ ಅಂತ ಇಂಗ್ಲೀಷ್ ಒಂದು ಕೊಟ್ಟಿದೆ. ಆದ್ದರಿಂದ ನಿಖಿಲ್ ಸರ್ ಜೊತೆ ಕೆಲಸ ಮಾಡಬೇಕಂದ್ರೆ ತುಂಬ ಇತ್ತು. ಅದು ಇರಲಿ, ಈ ಸರ್ವಿಸ್ ನಮ್ಗೆ ಈಗ ಸರ್ವಿಸಲ್ಲಿ ನಾವು ಈಗ ಜಾಯ್ನ್ ಆಗಿದ್ದೇವೆ. ಮುಂದೆ ಅವ್ರದ್ದು ಸರ್ವಿಸ್ ಇದೆ, ನಮ್ಮದು ಸರ್ವಿಸ್ ಇದೆ. ಮತ್ತು ಅವ್ರ ಜೊತೆ ಸರ್ವಿಸಲ್ಲಿ ಕೆಲಸ ಮಾಡೋ ಅವಕಾಶ ಮುಂದೆ ಸಿಗುತ್ತೆ. ನಿಖಿಲ್ ಸರ್ ಬಗ್ಗೆ ಹೇಳಬೇಕಾದ್ರೆ ನಾವು ಒಂದೂವರೆ ವರ್ಷದಿಂದ ನಿಖಿಲ್ ಸರ್ ಜೊತೆ ಒಡನಾಡ್ತಿದ್ದೇವೆ. ಸೊ ನಿಖಿಲ್ ಸರ್ ಯಾವತ್ತೂ ಅವ್ರಿಗೆ ನೀವು ಬೆಳಗ್ಗೆ 8 ಗಂಟೆಗೆ ಫೋನ್ ಮಾಡಿರಿ, ರಾತ್ರಿ 10 ಗಂಟೆಗೆ ಫೋನ್ ಮಾಡಿರಿ, ಒಂದೇ ಟ್ಯೂನ್ ಇರ್ತದೆ. ಅದು ಅದೇ ಕೂಲ್ನೆಸ್, ಅದೇ ಒಂದು ಟೆಂಪರ್ ಇರ್ತದೆ. ಸೊ ಆ ಟೆಂಪರ್ನ ನಾವು ನಮ್ಮ ಇದರಲ್ಲಿ ಸೇವೆಯಲ್ಲಿ ಅಳವಡಿಸೋದಕ್ಕೂ ನಮ್ಗೆ ಭಾಳ ಇಷ್ಟ ಆಗುತ್ತೆ. ಆಮೇಲೆ ಅವರು ಇಲ್ಲಿ ಒಬ್ಬರೇ ಇದ್ದು ನಾವು ನಿಖಿಲ್ ಅಂದರೆ ನಾವು ನನಗೆ ಕ್ರೀಡಾಬಿಡಿ. ಸೊ ಒಬ್ಬರೇ ಸೆಕ್ಷನ್ ಆಫೀಸರ್ ಆಗಿ ಕೆಲಸ ಮಾಡಿದ್ದಾರೆ. ಸೊ ಈ ಕಡೆ ನಾವು ಜನಪ್ರತಿನಿಧಿಗಳಿಗೂ ನಾವು ರೆಸ್ಪಾನ್ಸಿಬಲ್ ಆಗಿರಬೇಕು. ಅಷ್ಟೇ ಈ ಥರ ಪಬ್ಲಿಕ್ ಜೊತೆನೂ ನಾವು ಚೆನ್ನಾಗಿ ರಿಲೇಷನ್ ಇಟ್ಕೊಂಡಿರ್ಬೇಕು. ಹೈಯರ್ ಆಫೀಸರ್ ಜೊತೆನೂ ನಾವು ಚೆನ್ನಾಗಿ ರಿಲೇಷನ್ ಇಟ್ಕೊಂಡಿರ್ಬೇಕು. ಸೊ ಇವನ್ನೆಲ್ಲ ನೋಡಿ ನಿಖಿಲ್ ಸರ್ ಕಲಿಯೋದು ಅದೇನಂದರೆ ಮ್ಯಾನೇಜ್ಮೆಂಟ್ ಸ್ಕಿಲ್. ಸೊ ಮ್ಯಾನೇಜ್ಮೆಂಟ್ ಸ್ಕಿಲ್ ಏನಿದೆ ಆ ಸ್ಕಿಲ್ ನಾವೆಲ್ಲರೂ ಹೊಸದಾಗಿ ಬಂದಿರೋ ಎಲ್ಲರೂ ಅಳವಡಿಸ್ಬೇಕು ಅನ್ನೋದು ಭಾಳ ಅವಶ್ಯಕತೆ ಇದೆ. ಅದರಲ್ಲಿ ಈ ಡಿಪಾರ್ಟ್ಮೆಂಟಲ್ಲಿ ಈಗಿನ ಟೈಮಲ್ಲಿ ಇವೆಲ್ಲ ನಾವು ತೊಗೊಂಡು ಹೋಗಬೇಕಾಗ್ತದೆ. ಮತ್ತು ನಿಖಿಲ್ ಸರ್ ಬಗ್ಗೆ ಏನೇನು ಹೇಳಬೇಕಂದ್ರೆ, ನಿಖಿಲ್ ಸರ್ ಒಂದು ವರ್ಷದಾಗ ನಾನು ಫಸ್ಟ್ ಸ್ಟಾರ್ಟಿಂಗ್ ಧಾರವಾಡದಲ್ಲಿದ್ದೆ, ಒಂದು 3 ತಿಂಗಳು ಧಾರವಾಡದಲ್ಲಿದ್ದೆ. ಅಲ್ಲಿ ಏನೋ ಡೌಟ್ ಬಂದರೆ ನಾವು ಫಸ್ಟ್ ನಿಖಿಲ್ ಸರ್ಗೆ ಫೋನ್ ಮಾಡ್ತಿದ್ದೆ. ಅಲ್ಲಿವರು ಹಾಗೆ ಆಗ್ತದೆ. ಫಸ್ಟ್ ನಿಖಿಲ್ ಸರ್ ಏನು ಕೇಳ್ತಿದ್ರೆ, ನಾವು ನಿಖಿಲ್ ಮಾಡಿದನ್ನು ಕೇಳಪ್ಪ, ಅವ್ನು ಕೇಳಿ ಮಾಡಿದ್ರು ಅಲ್ಲಿ ಹೇಳಿ ಸರ್ ಹಾಗೆ ಆಗ್ತದೆ. ಸೊ ಅವಾಗಿನ ನಿಖಿಲ್ ಸರ್ದು ಬರೀ ನಮ್ಮ ಸಬ್ ಡಿವಿಷನಲ್ಲೇ ಅಲ್ಲ, ಈ ಸರ್ಕಲ್ ನಾನ್ ಝೋನಲ್ಲಿ ಅದು ನಿಖಿಲ್ ಸರ್ದು ಒಂದು ಅವರ ಇದೆ. ಒಂದು ಏನು ನಿಖಿಲ್ ಸರ್ದು ಒಂದು ಪ್ರೆಸ್ಟೀಜ್ ಅದೊಂದು. ಆಮೇಲೆ ನಿಖಿಲ್ ಸರ್ದು ಒಂದು ಏನು ನಮಗೆ ಕೊಡೆ ಕೊಟ್ಟಿದ್ದಾರೆ ನವಲುಂದಕ್ಕೆ, ಅವ್ರ ಸ್ವಂತ ತಾಲೂಕಿಗೆ ಕೊಡೆ ಕೊಟ್ಟಿದ್ದಾರೆ. ತುಂಬ ಇಲ್ಲಿ ಚೆನ್ನಾಗಿ ರಸ್ತೆ ಮಾಡಿದ್ದಾರೆ, ಚೆನ್ನಾಗಿ ಮತ್ತು ಬೇರೆ ಸ್ಕೂಲ್ ಕಟ್ಟಿದ್ದಾರೆ. ಸೊ ಎಲ್ಲೂ ಅವ್ರ ಸೇವೆಯಲ್ಲಿ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಹೀಗೆ ಸೇವೆಯಲ್ಲಿ ಮುಂದುವರಿತಾ ಇರಲಿ. ಅವ್ರದ್ದು ಇನ್ನೊಂದು 2 ವರ್ಷದಲ್ಲಿ ಪ್ರಮೋಷನ್ ಬರುತ್ತೆ. ಸೊ ಪ್ರಮೋಷನ್ ಸಿಕ್ಕಾಗ ಮತ್ತೆ ಅವ್ರ ಕಡೆಯಲ್ಲಿ ಕೆಲಸ ಮಾಡೋ ಅವಕಾಶ ನಮ್ಗೆ ಸಿಗುತ್ತೆ. ಆಮೇಲೆ ನಿಖಿಲ್ ಸರ್ ಜೊತೆ ನಿಖಿಲ್ ಸರ್ ಸಹಾಯಕರಾದಂಥ ವೀರೇಶ್ ಅವರು ನಮಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ವೀರೇಶ್ ಅವರು ನಮಗೆ ಭಾಳ ಗೈಡ್ ಮಾಡಿದ್ದಾರೆ ಸ್ಟಾರ್ಟಿಂಗಲ್ಲಿ ಇದ್ದಾಗ. ಯಾಕಂದ್ರೆ ನಾವು ಡಿಪಾರ್ಟ್ಮೆಂಟಿಗೆ ಹೊಸದಾಗಿ ಬಂದಾಗ ಏನು ಪ್ರೊಸೀಜರ್ ಅಂತ ಗೊತ್ತಿರಲ್ಲ. ಸೊ ವೀರೇಶ್ ಅವರು ನಮ್ಗೆ ಭಾಳ ಹೆಲ್ಪ್ ಮಾಡಿದರು. ಸೊ ಅದೊಂದು ತುಂಬ ನೆನೆಸ್ಬೇಕು ಈ ಕ್ಷಣದಲ್ಲಿ. ಸೊ ನಿಖಿಲ್ ಸರ್ಗೆ ಹೀಗೆ ಅವ್ರಿಗೆ ಆಯಸ್ಸು ಮತ್ತು ಆರೋಗ್ಯ ದೇವರು ಕೊಡಲಿ. ಮುಂದೆ ಧಾರವಾಡ PUC ಹೋಗಿದ್ದಾರೆ. ಈಗ ಮುಂದೆ ಪ್ರಮೋಷನ್ ಬೇಗ ಸಿಗಲಿ, ಬೇಗ ಸೇವೆ ಸಲ್ಲಿಸಲಿ. ಸೊ ಲಾಸ್ಟಲ್ಲಿ ಒಂದು ಇಂಗ್ಲೀಷ್ ಒಂದು ಕೋಟ್ ಇದೆ, ಗುಡ್ ಬೈ ಇಸ್ ನೆವರ್ ಸೇ ಗುಡ್ ಬೈ. ಅಥವಾ ಗುಡ್ ಬೈ ಹೇಳಿದ್ರೆ ಅದು ಗುಡ್ ಬೈ ಅಂತಲ್ಲ. ಸೊ ಇಟ್ ಜಸ್ಟ್ ಮೀನ್ಸ್ ದ್ಯಾಟ್ ವಿಲ್ ಮೀಟ್ ಅಗೇನ್. ಸೊ ಆ ಥರ ಮತ್ತೆ ನಾವು ಸಿಗೋಣ ಸರ್.